ಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು ಮುಖ್ಯವಾಗಿ ಈ ಜನವರಿ ಮಾಸದಲ್ಲಿ ವಿಶಿಷ್ಟವಾಗಿರುವಂಥ ಅಪರೂಪವಾದ ಒಂದು ಗ್ರಹಕೂಟ ನಿರ್ಮಾಣವಾಗ್ತಾ ಇದೆ. ಅಂದರೆ 5 ಮಹಾಗ್ರಹಗಳು, ಈಗ ಬುಧ, ಶುಕ್ರ, ರವಿ, ಕುಜ, ಚಂದ್ರ, ಈ 5 ಗ್ರಹಗಳು ದ್ವಾದಶ ರಾಶಿ ಚಕ್ರದಲ್ಲಿ ದಶಮ ಸ್ಥಾನವಾಗಿರುವಂತಹ ಮಕರ ರಾಶಿಯಲ್ಲಿ, ದಶಮ ಸ್ಥಾನ ಅಂದ್ರೇ ನಾವು ಪ್ರೊಫೆಷ್ನಲ್ ಪ್ಲೇಸ್ ಅಂತ ಹೇಳ್ತೇವೆ, ಕರ್ಮಸ್ಥಾನ, ಉದ್ಯೋಗ ಸ್ಥಾನ, ವ್ಯವಹಾರ ಸ್ಥಾನ, ಅಂತಹ ಮಕರ ರಾಶಿಯಲ್ಲಿ ಈ ಆಗ್ತಾ ಇರುವಂತಹ ಕಾರಣದಿಂದ ಮುಖ್ಯವಾಗಿ ಈ ಗ್ರಹಕೂಟದ ಪ್ರಭಾವ ಅನ್ನೋದು ನೇರವಾಗಿ ವೃತ್ತಿ ಉದ್ಯೋಗ ವಿಷಯಗಳಲ್ಲಿ, ವ್ಯವಹಾರಗಳಲ್ಲಿ, ಹಣಕಾಸಿನ ವಿಷಯಗಳಲ್ಲಿ ಈ ಪರ್ಟಿಕ್ಯುಲರ್ ಈ ಗ್ರಹಕೂಟದ ಪ್ರಭಾವ ಅನ್ನೋದು ಇರುತ್ತೆ ಅಂತ ಹೇಳ್ತಾ, ಮುಖ್ಯವಾಗಿ ನಾಳೆ ಅಂದರೆ ಜನವರಿ 6, 2026 ಈ ದಿನ ಸಂಕಷ್ಟಹರ ಚತುರ್ಥಿ. ಮುಖ್ಯವಾಗಿ ಅದು ಕೂಡ ಅಂಗಾರಕ ಸಂಕಷ್ಟಿ ಬಂದಿರುವಂಥ ಮಂಗಳವಾರ ದಿನ ಬಂದಿರುವಂತಹ ಸಂಕಷ್ಟಿ ಅತ್ಯಂತ ವಿಶೇಷವಾಗಿರುವಂತಹ ಯೋಗ ಫಲಗಳನ್ನು ಆ ವಿಘ್ನರಾಜ ಮಹಾಗಣಪತಿ ನೀಡ್ತಾ ಇರ್ತಾರೆ. ಆದ್ದರಿಂದ ಏನಾದರೂ ಸಂಕಷ್ಟಗಳು, ಅದು ಸಮಸ್ಯೆಗಳಾಗಿರ್ಬೋದು, ನೀವು ಮಾಡುವಂತಹ ಪ್ರಯತ್ನಗಳಿಗೆ ಆತಂಕಗಳಾಗಿರ್ಬೋದು, ಉದ್ಯೋಗ ಸಮಸ್ಯೆಗಳಾಗಿರ್ಬೋದು, ಹಣಕಾಸಿನ ಸಮಸ್ಯೆಗಳಾಗಿರ್ಬೋದು, ಮಾನಸಿಕ ಸಮಸ್ಯೆಗಳಾಗಿರ್ಬೋದು, ನಿಮ್ಮ ಅಭಿವೃದ್ಧಿಗೆ ಮುಂದಕ್ಕೆ ಹೋಗದೆ ತುಂಬ ವಿಷಯಗಳಲ್ಲಿ ಸ್ಟಕ್ ಆಗಿರುವಂತಹ ವ್ಯಕ್ತಿಗಳಾಗಿರ್ಬೋದು, ನಿಮ್ಮ ಪ್ರಯತ್ನಗಳು ಸಕ್ಸಸ್ಫುಲ್ಲಾಗಿ ಸಕ್ಸಸ್ಫುಲ್ಲಾಗಿ ಅದು ಗ್ರೋತ್ ಆಗಬೇಕು ಅನ್ನುವಂತಹ ಮುಖ್ಯವಾಗಿ ವಿದ್ಯಾರ್ಥಿಗಳು ನಾಳೆ ಸಂಕಷ್ಟಹರ ಚತುರ್ಥಿಯಂದು ಶ್ರೀ ಮಹಾಗಣಪತಿಯನ್ನು ಗರಿಕೆಯಿಂದ ಪೂಜೆ ಮಾಡಿದರೆ, ಅಥವಾ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ಸಂಕಷ್ಟಹರ ಚತುರ್ಥಿಯಂದು ನೀವು ಅರ್ಚನೆ ಅಥವಾ ಏನಾದರೂ ಅಭಿಷೇಕಗಳನ್ನು ಮಾಡಿಸಿದ್ರೆ ಒಂದು ರೀತಿ ಅದ್ಭುತ ರೀತಿಯಲ್ಲಿ ನಿಮಗೆ, ಆದ್ದರಿಂದ ಸಂಕಷ್ಟಗಳನ್ನು ಹರಿಸುವ, ಕಷ್ಟಗಳನ್ನು ಹರಿಸುವ, ಸಮಸ್ಯೆಗಳನ್ನು ಮಾಯ ಮಾಡುವಂತಹ ಶಕ್ತಿ ಆ ಲಂಬೋದರನಿಗೆ ಅಂಗಾರಕ ವಾರದಂದು, ಮಂಗಳವಾರದಂದು ನಾಳೆ ಸಿದ್ಧಿಯಾಗಲಿದೆ. ಸೊ ಆದ್ದರಿಂದ ಯಾರು ಭಕ್ತಿ ಶ್ರದ್ಧೆಯಿಂದ, ನಿಷ್ಠೆಯಿಂದ ಆ ಶ್ರೀ ಮಹಾಗಣಪತಿಯ ಆರಾಧನೆ ಮಾಡ್ತಾರೋ ಅವರಿಗೋಸ್ಕರ ಏಕಭುಕ್ತ ಉಪವಾಸ ಆಗಿರಬಹುದು, ಉಪವಾಸಗಳನ್ನು ಆಚರಣೆ ಮಾಡ್ತಾರೋ ಅವರಿಗೆ ಆಯುರಾರೋಗ್ಯಗಳು, ಅಷ್ಟ ಐಶ್ವರ್ಯಗಳು ಸಿದ್ಧಿಯಾಗುತ್ತೆ, ಅಭೀಷ್ಟವು ಸಿದ್ಧಿಯಾಗುತ್ತೆ, ಕಾರ್ಯಸಿದ್ಧಿಯಾಗುತ್ತೆ ಅಂತ ಹೇಳ್ತಾ, ಮುಖ್ಯವಾಗಿ ಈ ವಿಡಿಯೋದಲ್ಲಿ ಈ ಜನವರಿ ಮಾಸ ಹೊಸ ವರ್ಷದಲ್ಲಿ, ಹೊಸ ಆಂಗ್ಲನಾಮ ವರ್ಷದಲ್ಲಿ, ಹೊಸ ಮಾಸದಲ್ಲಿ ಈಗ ಒಂದು ವಿಶೇಷವಾಗಿರುವಂತಹ, ಒಂದು ವಿಶಿಷ್ಟವಾಗಿರುವಂತಹ 5 ಪ್ರಧಾನ ಗ್ರಹಗಳು ಮಕರ ರಾಶಿಗೆ ಬಂದು ದಶಮ ಸ್ಥಾನವಾಗಿರುವಂತಹ ಮಕರ ರಾಶಿಯಲ್ಲಿ ಬುಧ, ಶುಕ್ರ, ಕುಜ, ರವಿ ಮತ್ತು ಚಂದ್ರ, ಈ 5 ಗ್ರಹಗಳು 19, 20 ಈ 2 ದಿನಗಳು ಒಂದು ಗ್ರಹಕೂಟ ನಿರ್ಮಾಣ ಮಾಡ್ತಾ ಇರುವಂತಹ ಕಾರಣದಿಂದ ದ್ವಾದಶ ರಾಶಿಗಳಿಗೆ ಈ ಪಂಚಗ್ರಹಕೂಟ ಯಾವ ರೀತಿ ಅನುಕೂಲ ಫಲಗಳನ್ನು ನೀಡ್ತಾ ಇದೆ ಅಂತ ನಾವು ಗಮನಿಸುವುದಾದರೆ, ಮುಖ್ಯವಾಗಿ ತುಂಬ ಆರೋಗ್ಯ ವಿಷಯಗಳಲ್ಲಾಗಿರ್ಬೋದು, ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು, ಅನೇಕ ಸಮಸ್ಯೆಗಳನ್ನು, ಸಂಕಷ್ಟಗಳನ್ನು ಎದುರಿಸ್ತಾ ಇರುವಂತಹ ಮೀನರಾಶಿಯವರಿಗೆ ಇದು ಒಂದು ಬಯಸದೇ ಬಂದಿರುವಂತಹ ಅದೃಷ್ಟ ಅಂತ ಹೇಳಬಹುದು. ಮೀನರಾಶಿಯವರಿಗೆ ನೋಡಿ, ಈಗ ಇವರಿಗೆ ಲಗ್ನದಲ್ಲೇ ಶನಿ ಪರಮಾತ್ಮ ಅನೇಕ ರೀತಿಯಲ್ಲಿ ಆರೋಗ್ಯ ವಿಷಯಗಳಲ್ಲಿ, ಹಣಕಾಸಿನ ವಿಷಯಗಳಲ್ಲಿ, ಯಶಸ್ಸಿನ ವಿಷಯಗಳಲ್ಲಿ ತುಂಬ ಕೆಲವೊಂದು ಆತಂಕಗಳನ್ನು ಸೃಷ್ಟಿಯಾಗ್ತಾ ಇದೆ. ಕರ್ಮ ಫಲಗಳನ್ನು ನೋಡ್ತಾ ಇದ್ದಾರೆ. ಅದೇ ರೀತಿ ರಾಹುಬಲವೂ ಇಲ್ಲ. ಏನಾದರೂ ರಾಶ್ಯಾಧಿಪತಿ ಗುರು ಏನಾದರೂ ಅನುಕೂಲವಾಗಿದ್ದಾರೆ ಅಂದರೆ ಅರ್ಧಾಷ್ಟಮದಲ್ಲಿ ಗುರು ಕೂಡ ಇವರಿಗೆ ಯೋಗಕಾರಕ ಆಗ್ತಾ ಇಲ್ಲ. ಆದರೆ ಈ ಜನವರಿ ಮಾಸ, ಹೊಸ ವರ್ಷ, ಹೊಸ ಮಾಸ ಇವರಿಗೆ ಒಂದು ರೀತಿಯಲ್ಲಿ ಅದೃಷ್ಟ ಯೋಗವನ್ನು ತರ್ತಾ ಇದೆ. ಯಾಕಂದರೆ ದಶಮ ಮತ್ತು ಏಕಾದಶ ಭಾವದಲ್ಲಿ ಈ ಪ್ರಮುಖ ಗ್ರಹಗಳು ರವಿ, ಕುಜರು ಮತ್ತು ಶುಕ್ರ, ಬುಧರು ವಿಪರೀತವಾಗಿ ಯೋಗಕಾರಕವಾಗಿ ಇವರಿಗೆ ಕೆಲವೊಂದು ಅವಕಾಶಗಳನ್ನು ನೀಡ್ತಾ ಇದ್ದಾರೆ. 2025ರಲ್ಲಿ ನಮಗೆ ಏನು ಮಾಡೋಕ್ಕಾಗಲಿಲ್ಲ, ಏನು ಸಾಧನೆ ಮಾಡೋಕ್ಕಾಗಲಿಲ್ಲ, ಯಾವ ವಿಷಯಗಳಲ್ಲಿ ಆತಂಕಗಳಾಯಿತು, ಯಾವ ವಿಷಯಗಳನ್ನು ಪೂರ್ಣಗೊಳಿಸಲಿಕ್ಕಾಗಲಿಲ್ಲ, ಬಟ್ ಅಂತಹ ಪ್ರಯತ್ನಗಳನ್ನು ಕೈ ಹಿಡಿದು ಈ ಸಂದರ್ಭದಲ್ಲಿ ಈ ಗ್ರಹಕೂಟದ ಮುಖಾಂತರ ಸಕ್ಸಸ್ಫುಲ್ಲಾಗಿ ಮಾಡಬಹುದು. ವಾಹನ ಯೋಗ ಅನ್ನೋದು ಗೋಚಾರವಾಗ್ತಾ ಇದೆ. ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು,
ಶಿಕ್ಷಕರಿಗೆ ಆಗಿರಬಹುದು, ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರುವಂಥ ಪ್ರತಿಯೊಬ್ಬ ಮೀನರಾಶಿ ಜಾತಕರಿಗೂ ಆರೋಗ್ಯದಲ್ಲಿ ಸುಧಾರಣೆ, ನಿತ್ಯ ಸಂತೋಷ, ವಿಂದು ಅಂದರೆ ಪರ್ಟಿಕ್ಯುಲರ್ ಆಗಿ ಮೃಷ್ಟಾನ್ನ ಭೋಜನವನ್ನು ಸವಿಯುವಂತಹ ಒಂದು ಕಾಲ ಈ ಜನವರಿ ಮಾಸ. ಯಾಕಂದರೆ ಏಕಾದಶಕ್ಕೆ ಭಾವಕ್ಕೆ ಅದ್ಭುತ ರೀತಿಯಲ್ಲಿ ಗ್ರಹಗಳೆಲ್ಲವೂ ಕೂಡ ಅನುಕೂಲವಾಗಿರುತ್ತೆ ಮೀನರಾಶಿಯವರಿಗೆ. ಮುಖ್ಯವಾಗಿ ಈ ಮಾಸದಲ್ಲಿ ವೃತ್ತಿ ಉದ್ಯೋಗ ಸ್ಥಾನದ ಮೇಲೆ ದಶಮ ಸ್ಥಾನದಲ್ಲಿರುವಂತಹ ಸಂದರ್ಭಗಳಲ್ಲಿ ವೃತ್ತಿ ಉದ್ಯೋಗ ವಿಷಯಗಳಲ್ಲಿ ದೇಶಾಂತರವಾಸ, ಸ್ಥಳಾಂತರವನ್ನು, ವಿದೇಶದಿಂದ ಸ್ವದೇಶದಿಂದ ವಿದೇಶಗಳಿಗೆ, ಮಾತೃಸ್ಥಾನಕ್ಕೆ ಮತ್ತೆ ಮರಳಿ ಆಗಮನ ಆಗೋದು ಇತ್ಯಾದಿ ವಿಷಯಗಳು. ವೃತ್ತಿ ಉದ್ಯೋಗಗಳಲ್ಲಿ ತುಂಬ ಶಿಸ್ತಿನಿಂದ, ತುಂಬ ಸಮಯ ಪಾಲನೆಯನ್ನು ಪಾಲಿಸುತ್ತಾ ಉತ್ತಮ ರೀತಿಯಲ್ಲಿ ಪ್ರತಿಮೆಯಿಂದ ಕೆಲವೊಂದು ವಿಷಯಗಳಲ್ಲಿ ಸಕ್ಸಸ್ ಆಗೋದಾಗಿರಬಹುದು ಈ ಸಂದರ್ಭದಲ್ಲಿ. ಯಾಕಂದರೆ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಮಂಗಳ, ಕುಜ, ಅಂಗಾರಕ ಅಂತ ಏನು ಹೇಳ್ತಿರ್ತೀವೋ ಈ ಕುಜ ಮಹಾಶಯರು ಲಾಭಸ್ಥಾನಕ್ಕೆ ಬಂದಿದ್ದಾರೆ ಅಂದರೆ ಇದೊಂದು ರೀತಿ ವಿಪರೀತವಾಗಿರುವಂತಹ ಅದ್ಭುತವಾಗಿರುವಂತಹ ಯೋಗ. ಅದೇ ರೀತಿ ರವಿಯು, ಗ್ರಹಗಳಿಗೆ ರಾಜ ಆಗಿರುವಂತಹ ರವಿಯು ಏಕಾದಶಕ್ಕೆ ಬಂದಿರೋದು ಒಂದು ರೀತಿ ಯೋಗ ಅಂತ ಹೇಳಬಹುದು. ಮುಖ್ಯವಾಗಿ ಕುಜ ಬಂದಾಗ ಯಾವ ರೀತಿ ಫಲಗಳಿರುತ್ತೆ? ಹಣಕಾಸಿನ ಲಾಭ, ವಿವಿಧ ಮಾರ್ಗಗಳ ಮುಖಾಂತರ ಧನ ಲಾಭ, ಪ್ರಮೋಷನ್ ಸಿಗುವುದು, ಇಂಕ್ರಿಮೆಂಟ್ ಸಿಗುವುದು, ಬೋನಸ್ ಸಿಗುವುದು, ಮತ್ತು ಹಿಂದಿನ ವರ್ಷಗಳಲ್ಲಿ ನೀವೇನಾದರೂ ಬ್ಯಾಂಕ್ಗಳಲ್ಲಿ ಫಿಕ್ಸ್ ಡಿಪಾಸಿಟ್ ಅಥವಾ ಸಾಲವಾಗಿ ನೀಡಿರುವಂತಹ ಹಣದ ಮೇಲೆ, ಹೂಡಿಕೆಗಳ ಮೇಲೆ ಲಾಭಗಳನ್ನು ಪಡೆಯುವುದು ಮುಖ್ಯವಾಗಿ ಈ ವಿಷಯದಲ್ಲಿ ಇರುತ್ತೆ. ಆದರೆ ಈ ಹೊಸ ವರ್ಷ, ಹೊಸ ಮಾಸ ಅದ್ಭುತ ರೀತಿಯಲ್ಲಿ ಮೀನರಾಶಿಯವರಿಗೆ ಯೋಗಕಾರಕವಾಗಿರುತ್ತೆ. ಅಂದರೆ ಈ ಮಾಸದಿಂದ ಇವರಿಗೆ ಅದೃಷ್ಟದಲ್ಲಿ ಬದಲಾವಣೆ ಆಗ್ತಾ ಇದೆ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ಈ ಜನ್ಮದಲ್ಲೇ ಶನಿ ಇರುವಂತಹ ಸಂದರ್ಭದಲ್ಲಿ ಕೆಲವೊಂದು ಅವಕಾಶಗಳನ್ನು ಹಿಡಿದು ಬಿಡಬೇಕು. ಯಾಕಂದರೆ ಜನ್ಮದಲ್ಲಿ ಶನಿ ಇರುವಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಬಂದಿರುವಂತಹ ಅವಕಾಶಗಳನ್ನು ಸಮ್ಟೈಮ್ ವಿ ಆರ್ ಇಗ್ನೋರಿಂಗ್ ದೆಮ್. ಓಕೆ, ನಾಳೆ ರಿಪ್ಲೈ ಮಾಡೋಣ ಅಥವಾ ನಾಳೆ ಮಾತಾಡೋಣ, ಯಾವುದಾದ್ರೂ ಇಂಪಾರ್ಟೆಂಟ್ ಕಾಲ್ ಬರ್ತಾ ಇದೆ, ಮೈ ಬಿ ಯಾವುದೇ ಕಾಲ್ ಇರ್ಬೋದು, ಬಟ್ ನೀವೇನೋ ನಿಮ್ಮ ಫ್ರೆಂಡ್ಸ್ ಜೊತೆ ಟೈಮ್ ಪಾಸ್ ಮಾಡುತ್ತಾ ಆ ಕಾಲ್ ಡಿಸ್ಕನೆಕ್ಟ್ ಮಾಡೋದಾಗಿರ್ಬೋದು, ಅಥವಾ ಕಾಲ್ಗೆ ಆನ್ಸರ್ ಇಲ್ಲದೆ ಇರೋದಾಗಿರ್ಬೋದು. ಈ ರೀತಿ ಸ್ವಲ್ಪ ಲೇಜಿನೆಸ್ ಅನ್ನೋದಿರುತ್ತೆ, ಸ್ವಲ್ಪ ಲೇಟಾಗಿ ಎದ್ದೋಳೋದಾಗಿರ್ಬೋದು. ಈ ಸಮಯದಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕಂದರೆ ನಮಗೆ ಅವಕಾಶಗಳು ಬಂದಾಗ ಅದಕ್ಕೆ ಸರಿಯಾದ ರೀತಿಯಲ್ಲಿ ಎದುರಿಸಬೇಕು ಅಂದರೆ ನಮ್ಮನ್ನು ನಾವು ರೆಡಿ ಮಾಡ್ಕೋಬೇಕಾಗಿರುತ್ತೆ. ಸೂರ್ಯೋದಯಕ್ಕೆ ಮುಂದೆ ಎದ್ದೋಳೋದಾಗಿರ್ಬೋದು, ಅಥವಾ ಯೋಗ, ಪ್ರಾಣಾಯಾಮ ಇತ್ಯಾದಿ ವಿಷಯಗಳಿಂದ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಾಗಿರ್ಬೋದು, ದೈಹಿಕ ವ್ಯಾಯಾಮ ಮಾಡೋದಾಗಿರ್ಬೋದು. ಆರೋಗ್ಯನೂ ಚೆನ್ನಾಗಿರುತ್ತೆ, ತುಂಬ ಆ್ಯಕ್ಟಿವ್ ಆಗಿ ಆ ದಿನ ಕೆಲವೊಂದು ವಿಷಯಗಳಲ್ಲಿ ನೀವು ಸಕ್ಸಸ್ನ ಕಾಣ್ತೀರಾ. ಮುಖ್ಯವಾಗಿ ಈ ವೃತ್ತಿ ಉದ್ಯೋಗಗಳಲ್ಲಿ ಮೊದಲನೇ 15 ದಿನಗಳು ಸ್ವಲ್ಪ ಶಿಸ್ತಿನಿಂದ, ಕೆಲವೊಂದು ವಿಷಯಗಳಲ್ಲಿ ನೀವು ಅಧಿಕಾರಿಗಳಾಗಿದ್ದರೆ ನಿಮ್ಮ ಸಿಬ್ಬಂದಿಯ ಜೊತೆ ಸ್ವಲ್ಪ ಕಠಿಣವಾಗಿ ಇದ್ರೂ ಕೂಡ ಜನವರಿ 15ರ ನಂತರ ಏಕಾದಶ ಭಾವಕ್ಕೆ ಭಾಗ್ಯಾಧಿಪತಿಯಾಗಿರುವಂತಹ ಕುಜ ಈ 15ರ ಮೇಲೆ ಅದ್ಭುತ ರೀತಿಯಲ್ಲಿ ಈ ಡಿಫೆನ್ಸ್ ಅಕಾಡೆಮಿಯಲ್ಲಿ ಆಗಿರ್ಬೋದು, ಉದ್ಯೋಗ ಕುಜನಿಗೆ ಸಂಬಂಧಪಟ್ಟಿರುವಂತಹ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಕ್ರೀಡಾಪಟುಗಳಿಗಾಗಿರ್ಬೋದು, ರಕ್ಷಣೆ ಇಲಾಖೆಯಲ್ಲಿ ಇರುವಂತಹ ವ್ಯಕ್ತಿಗಳಾಗಿರ್ಬೋದು, ರಿಯಲ್ ಎಸ್ಟೇಟ್ ಭೂಮಿಯನ್ನು ನಂಬಿ ವ್ಯಾಪಾರವನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗಾಗಿರಬಹುದು, ಅದ್ಭುತ ರೀತಿಯಲ್ಲಿ ಲಾಭಗಳನ್ನು ನೀಡ್ತಾ ಇದೆ 15ರ ನಂತರ. ಮುಖ್ಯವಾಗಿ 15ರ ನಂತರ ನಿಮ್ಮ ಕುಟುಂಬಸ್ಥರ ಸಹಕಾರ, ಒಡ ಹುಟ್ಟಿದವರ ಸಹಕಾರ, ನಿಮ್ಮ ಆದಾಯದಲ್ಲಿ ಬೆಳವಣಿಗೆ, ಹಣಕಾಸಿನ ವಿಷಯಗಳಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿಲ್ಲದೆ ಹಿಂದೆ ಮಾಡಿರುವಂತಹ ಕೆಲವೊಂದು ಸಾಲಗಳನ್ನು ತೀರಿಸುವಂತಹ ಯೋಗ ನಿಮಗೆ 15ರ ನಂತರ ಈ ಪಂಚಗ್ರಹ ಕೂಟದಿಂದ ನಿರ್ಮಾಣವಾಗ್ತಾ ಇರುತ್ತೆ. ನೀವು ಆಯ್ಕೆ ಮಾಡಿರುವಂತಹ ವೃತ್ತಿ ಉದ್ಯೋಗಗಳ ಮುಖಾಂತರ ಭೂಮಿಯಿಂದ ಈ ಕುಜನ ಕಾರಣದಿಂದ ನಿಮಗೆ ಅದೃಷ್ಟ ರೀತಿಯಲ್ಲಿ ಯೋಗಕಾರಕವಾಗಿರುತ್ತೆ. ಇನ್ನು ತೃತೀಯ ಅಷ್ಟಮಾಧಿಪತಿಯಾಗಿರುವಂತಹ ಶುಕ್ರನು ಭಾಗ್ಯಸ್ಥಾನ ಸಂಚಾರ ಅನ್ನೋದು ವಿಪರೀತವಾಗಿರುವಂತಹ ವಿವಿಧ ಮಾರ್ಗಗಳ ಮುಖಾಂತರ ಧನಲಾಭವನ್ನು, ಆಕಸ್ಮಿಕ ಧನಲಾಭವನ್ನು, ಸ್ತ್ರೀಯರ ಮುಖಾಂತರ, ಅದು ಕುಟುಂಬದಲ್ಲಿ ಆಗಿರಬಹುದು, ಸಹೋದ್ಯೋಗಿಗಳಲ್ಲಿರುವಂತಹ ಸ್ತ್ರೀಯರ ಮುಖಾಂತರ ಆಗಿರಬಹುದು. ಈ ಸಂದರ್ಭದಲ್ಲಿ ಈ ಮಾಸದಲ್ಲಿ ನಿಮಗೆ ಅವರ ಸಹಕಾರದಿಂದ, ಅವರ ಅದೃಷ್ಟದಿಂದ ಧನಲಾಭ, ಯೋಗ ಅಥವಾ ಗೃಹ ನಿರ್ಮಾಣ ಮಾಡಬೇಕು ಅನ್ನುವಂತಹ ನಿಮ್ಮ ಆಸೆಗೆ
ಅವರ ಸಹಕಾರದಿಂದ ನಿಮ್ಮ ಕನಸುಗಳನ್ನು, ನಿಮ್ಮ ಕನಸಿನ ಗೂಡನ್ನು ನಿರ್ಮಾಣ ಮಾಡೋದಕ್ಕೆ ಮಾಡುವಂತಹ ಪ್ರಯತ್ನಗಳು ಆಗುತ್ತೆ. ಅದು ಯಾರಿಂದ ಆಗಬಹುದು? ನಿಮ್ಮ ಸಂಗಾತಿಯಿಂದ ಆಗಿರ್ಬೋದು, ಅಥವಾ ನಿಮ್ಮ ಸಂಗಾತಿಗೆ ಸಂಬಂಧಪಟ್ಟಿರುವಂತಹ ಅವರ ಕಡೆ ಇರುವಂತಹ ಈ ವ್ಯಕ್ತಿಗಳ ಮುಖಾಂತರ ಆಗಿರಬಹುದು, ಸಹಕಾರ ಮಾಡ್ತಾರೆ. 15ರ ನಂತರ ಅದ್ಭುತ ರೀತಿಯಲ್ಲಿ ಶುಕ್ರ ಯೋಗಕಾರಕನಾಗಿರ್ತಾನೆ, ರವಿ ಯೋಗಕಾರಕನಾಗಿರ್ತಾರೆ, ಕುಜ ಯೋಗಕಾರಕನಾಗಿರ್ತಾರೆ. ಮುಖ್ಯವಾಗಿ ವ್ಯಾಪಾರಾಧಿಪತಿ, ವಿದ್ಯಾರ್ಥಿಗಳಿಗೆ ಬುದ್ಧಿಯನ್ನು ನೀಡುವಂತಹ ಬುಧ ಮಹಾಶಯರು ಕೂಡ ಅನುಕೂಲವಾಗಿ ಹೊಸ ವ್ಯಾಪಾರ ಅವಕಾಶಗಳು, ವ್ಯಾಪಾರಗಳಲ್ಲಿ ಅಧಿಕ ಲಾಭಗಳನ್ನು ಪಡೆಯೋದಕ್ಕೆ, ವ್ಯಾಪಾರಗಳಲ್ಲಿ ಉತ್ತಮ ರೀತಿಯಲ್ಲಿ ವ್ಯಾಪಾರ ವಿಸ್ತರಣೆಗೆ ಮಾಡಬೇಕಾಗಿರುವಂಥ ಅವಕಾಶಗಳನ್ನು ನೀಡ್ತಾ ಇರ್ತಾರೆ. ಸೊ 4 ಪ್ರಧಾನ 5 ಅಂದರೆ ಚಂದ್ರನು ಮನಸ್ಸಿಗೆ ನೆಮ್ಮದಿ, ಕೆಲವೊಂದು ಶುಭ ಕಾರ್ಯಗಳಲ್ಲಿ ಭಾಗವಹಿಸುವುದು, ಕೆಲವೊಂದು ಪಾರ್ಟಿ ಫಂಕ್ಷನ್ನಲ್ಲಿ ಅಥವಾ ಹಬ್ಬಗಳು ಇತ್ಯಾದಿ ವಿಷಯಗಳಲ್ಲಿ ಬಂದು ಮಿತ್ರರ ಆಗಮನಂ, ನಿತ್ಯ ಸಂತೋಷಂ ಅನ್ನೋ ರೀತಿಯಲ್ಲಿ ನಿಮಗೆ ಈ ಮಾಸ ಒಂದು ರೀತಿ ತುಂಬ ದಿನಗಳ ನಂತರ ಸಿಕ್ಕಿರುವಂತಹ ಒಂದು ಯೋಗದಾಯಕವಾಗಿರುವಂತಹ ಮಾಸ. ಈ ಪಂಚಗ್ರಹ ಕೂಟ ನಿರ್ಮಾಣದ ಮುಖಾಂತರ ಮೀನರಾಶಿಯವರಿಗೆ ಸಿದ್ಧಿಯಾಗ್ತಾ ಇದೆ. ಇದೇನಾ ನಮ್ಮ ಜೀವನ ಪೂರ್ತಿ ಇದೇನಾ? ಇದೇ ರೀತಿ ಆರೋಗ್ಯ ಸಮಸ್ಯೆಗಳು, ಇದೇ ರೀತಿ ಅವಾಂತರಗಳು, ಇದೇ ರೀತಿ ಕೆಲವೊಂದು ವಿಷಯಗಳು? ಇಲ್ಲ, ಅದು ಜನ್ಮದಲ್ಲಿ ಶನಿ ಇರುವಂತಹ ಸಂದರ್ಭಗಳಲ್ಲಿ ನೀವು ಕ್ರಮಶಿಕ್ಷಣೆಯುತ ಜೀವನವನ್ನು, ನಿಮ್ಮನ್ನು ನೀವು ಸಂಸ್ಕಾರ ಮಾಡ್ಕೋಬೇಕಾಗಿರುತ್ತೆ, ನಿಮ್ಮನ್ನು ನೀವು ಆ್ಯಕ್ಟಿವೇಟ್ ಮಾಡ್ಕೋಬೇಕಾಗಿರುತ್ತೆ. ಒಂಥರ ರೀಚಾರ್ಜ್ ಅಂತ ಹೇಳ್ತಾರಲ್ವ, ರೀಚಾರ್ಜ್ ಮಾಡ್ಕೋಬೇಕಾಗಿರುತ್ತೆ. ಮತ್ತೊಂದು ಏನಪ್ಪ ಅಂದರೆ 12th 12ನೇ ಮನೆಯಲ್ಲಿರುವಂತಹ ರಾಹು ಈ ಡಿಸೆಂಬರ್ ಮಾಸದವರೆಗೂ ಕೂಡ ಕೆಲವೊಂದು ವ್ಯಕ್ತಿಗಳ ಮುಖಾಂತರ, ಕೆಲವೊಂದು ಶತ್ರುಗಳ ಮುಖಾಂತರ ನಿಮ್ಮನ್ನು ತಪ್ಪು ದಾರಿ ಹಿಡಿಸುವುದಕ್ಕೆ, ಅಥವಾ ನಿಮಗೆ ಕೆಲವೊಂದು ಕೆಟ್ಟ ಅಭ್ಯಾಸಗಳನ್ನು, ಕೆಟ್ಟ ವ್ಯಸನಗಳನ್ನು ಹತ್ತಿರ ಮಾಡುವುದಕ್ಕೆ, ನೀವು ಆಯ್ಕೆ ಮಾಡಿಕೊಂಡಿರುವಂತಹ ವಿಷಯಗಳಲ್ಲಿ ನಿಮ್ಮನ್ನು ರಾಂಗ್ ಗೈಡೆನ್ಸಿಂದ ತಪ್ಪು ಮಾರ್ಗನಿರ್ದೇಶನೆ ಮಾಡಿ ನಿಮ್ಮನ್ನು ಸಮಸ್ಯೆಗಳಿಗೆ ಸಿಲುಕಾಗಿಸುವಂತಹ ಪ್ರಯತ್ನಗಳು ಮಾಡಬಹುದು. ಈ 12th ರಾಹು ಏನು ಮಾಡ್ತಾರೆ? ಅನಾಗತ್ಯ ವಿಷಯಗಳಿಗೆ, ಕೆಟ್ಟ ಸಹವಾಸಗಳಿಗೆ, ಕೆಟ್ಟ ವ್ಯಕ್ತಿಗಳಿಗೆ, ಕೆಟ್ಟ ಚಟುವಟಿಕೆಗಳಿಗೆ ಖರ್ಚು ಮಾಡುವಂತಹ ಸಂದರ್ಭಗಳು ಬರಬಹುದು. ಆದ್ದರಿಂದ ಅನಾವಶ್ಯಕ ದುಂದುವೆಚ್ಚಗಳು ಬೇಡ. ಗೌರವಕ್ಕೆ ಧಕ್ಕೆ ತರುವಂತಹ ಯಾವುದೇ ವಿಷಯದ ಮೇಲೆ ಖರ್ಚು ಮಾಡುವುದು ಅಥವಾ ಆ ವಿಷಯದ ಜೊತೆ, ಆ ವ್ಯಕ್ತಿಯ ಜೊತೆ ಬೆರೆಯುವುದು ಈ ಸಂದರ್ಭದಲ್ಲಿ ಸೂಕ್ತವಲ್ಲ ಅಂತ ಹೇಳ್ತಾ, ಈ ಪಂಚಗ್ರಹ ಕೂಟ ಮೀನರಾಶಿಯವರಿಗೆ ಮತ್ತಷ್ಟು ಅದೃಷ್ಟ ಅವಕಾಶಗಳನ್ನು ತರಲಿ, ಆಶೆಗಳನ್ನು ಈಡೇರಿಸಲಿ ಅಂತ ಹೇಳ್ತಾ, ಆ ಗುರುವಿನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.